ಕ್ವಾರ್ಟರ್ ಫೈನಲ್ ಹಂತದ ಗೆಲುವಿನ ರೂವಾರಿ ಕಾದಿಡುವ ನಿರೀಕ್ಷೆದ ಅಂಕದ ಹುಡುಕಾಟದಲ್ಲಿ ಹರಿಯಾಣ ತಂಡದ ಆಟಗಾರ್ತಿ. ಅದ್ಭುತವಾದ ಹ್ಯಾಂಡ್ ಟಚ್ ಪ್ರಯತ್ನ, ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ನೋಡಿ, ಬೈಕ್ ಕಳ್ಕೊಂಡಿದ್ದೀರಿ, ಒಬ್ರು ಯಾರು ಕಳ್ಕೊಂಡಿದ್ದೀರಿ ಅವರು ಇಲ್ಲಿ ನಮ್ಮ ಸೌಂಡ್ ಹತ್ರ ಕೀ ಇದೆ, ಬಂದು ಪಾಯಿಂಟ್ ತುಂಬಿ ನಿಮ್ ಕೀಯನ್ನ ತೆಗೆದುಕೊಂಡು ಹೋಗಿ. ಇನ್ನೊಂದು ಕಳ್ಕೋಬಾರ್ದು. 4-1 ಪಂದ್ಯ. ಫಸ್ಟ್ ಟೈಮ್ ಔಟ್. 4-1 ಮಧ್ಯ ಪಂದ್ಯ. ಇವ್ರು ಅನುಕೂಲ ತಕ್ಕಂಗೆ ಮಾಡ್ಕೊಂಡು ಈಗ ಟೆಸ್ಟ್ ನಂಬರ್. ಅದ್ಭುತವಾದಂತ ದಾಳಿ ಆಗ್ತಾ ಇದೆ. ಸುಪಟಕಲ್ಲ 3 ಜನ ಆಟಗಾರ್ತಿಯರ ನಡುವೆ ಆರಂಭಿಕ ವಿಭಾಗದಲ್ಲಿ 3 ಅಂಕದ ಸಂಪಾದನೆಯಿಂದ ತಂಡದ ಖಾತೆಯನ್ನು ಹೆಚ್ಚಿಸಿರುವಂತಹ ಆಟಗಾರ್ತಿ. ಈ ಬಾರಿ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಸೂಪರ್ ಟ್ಯಾಕಲ್, 2 ಪಾಯಿಂಟ್ಸ್ ಟು ಹರಿಯಾಣ. ಐದು 3 ಮಧ್ಯ ಪಂದ್ಯ. ಐದು 3 ಪಂದ್ಯ ಸಾಗ್ತಾ ಇದೆ. 4 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಸಪಡಿಯು ದಾಳಿಗಾರ್ತಿ. ಐದು 3 ಪಂದ್ಯ ಸಾಗ್ತಾ ಇದೆ. ಯಾವುದೇ ಅಂಕವಿಲ್ಲದೆ ಮಲ್ಲಿ ವಾಪಸ್ ಆಗ್ತಾ ಇದ್ದಾರೆ. 5-3 ಪಂದ್ಯ ಸಾಗ್ತಾ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಫಸ್ಟ್ ಹಾಫ್ ಸೆಕೆಂಡ್ ಟೈಮ್ ಔಟ್ ಚಿಂಚಲಿ. 4 ಜನ ಆಟಗಾರ್ತಿಯರ ನಡುವೆ ಕಳೆದ ದಾಳಿಯಲ್ಲಿ ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆಗಿರುವಂತಹ ಆಟಗಾರ್ತಿ. ಮತ್ತೊಮ್ಮೆ ಹರಿಯಾಣ ಕ್ಯಾಪ್ಟನ್ ಕಂಟ್ರೋಲ್ ಬಗ್ಗೆ ದಾಳಿ ಆಗ್ತಾರೆ. ಸ್ಕೋರ್ ಅಪ್ಡೇಟ್ ಮಾಡಿ. 6-3 ಮಧ್ಯ ಪಂದ್ಯ. ಅದ್ಭುತವಾದ ದಾಳಿ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಸ್ಪ್ರೇ 5 ಮಧ್ಯ ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಮತ್ತೊಮ್ಮೆ ಚಿಂಚಲಿ ತಂಡದ ಆಟಗಾರ್ತಿಯ ಹರಿಯಾಣ ತಂಡದ ಮೇಲೆ ದಾಳಿ ಭಾಗದಲ್ಲಿ 5 ಜನ ಆಟಗಾರ್ತಿಯರ ನಡುವೆ ಆರಂಭಿಕ ವಿಭಾಗದಲ್ಲಿ ತಂಡಕ್ಕೆ ಆಶ್ರಯ ಆಗಿರುವಂತಹ ಆಟಗಾರ್ತಿ. ಆರು 5 ಪಂದ್ಯ. ಪಂದ್ಯ ನಿಧಾನವಾಗಿ ಸಾಗಿ ಬರ್ತಾ ಇದೆ. ಇದು ಮೊದಲ ಸೆಮಿಫೈನಲ್ ಕದನ.
6-5 ಪಂದ್ಯ ಸಾಗ್ತಾ ಇದೆ. ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. Third right. Third right, decide right. ಬಾಟಿ ಅಂಕ ಪಡೆಯಲೇಬೇಕಾದ ಒತ್ತಡ. ಪಂದ್ಯ ನಿಧಾನವಾಗಿ ಸಾಗುತ್ತಾ ಇದೆ. ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ. ಪಾಯಿಂಟ್ ಟು ಹರಿಯಾಣ. 6-6 ಸಮಬಲ. ಪ್ರೇಕ್ಷಕರ ಬರಲಿ ಜೋರಾದ ಚಪ್ಪಾಳ. ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಡೋ ಡೈ ಟು ಹರಿಯಾಣ. ಹರಿಯಾಣ ತಂಡದ ಚಾಣಕ್ಯ ದಾಳಿಗಾತಿ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದು ನೋಡುವ ನಿರೀಕ್ಷೆಯಲ್ಲಿ. ಎಸ್, ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ರೈಸ್ ಔಟ್ ಪಾಯಿಂಟ್ ಟು ಚಿಂಚ್ಲಿ. ಏಳು 6 ಮಧ್ಯ ಪಂದ್ಯ ಅತ್ಯಂತ ರೋಚಕ ಭರಿತ ರೋಮಾಂಚನಕಾರಿಯಾದಂಥ ಪಂದ್ಯ ಇದೆ ಮೈದಾನದಲ್ಲಿ. ಏಳು 6 ಪಂದ್ಯ ಸಾಗ್ತಾ ಇದೆ. ಐದು ಜನ ಆಟಗಾರ್ತಿಯರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡುವುದರ ಜೊತೆಗೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಚಿಂಚಲಿ ತಂಡದ ಆಟಗಾರ್ತಿ 5 ಜನ ಆಟಗಾರ್ತಿಯರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಮೊದಲ ಸೆಮಿಫೈನಲ್ ಕದನ. ಅದ್ಭುತವಾದ ಟಚ್ ಪ್ರಯತ್ನ ಬರ್ತಾ ಇದೆ. ಪ್ರಾಮಾಣಿಕತೆ ಆಟ ಒಪ್ಪಿಕೊಳ್ತಾ ಇದ್ದಾರೆ. ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಹತ್ಯೆಯನ್ನು ಕಾಣ್ತಾ ಇದ್ದಾರೆ. 8-6 ಮಧ್ಯ ಪಂದ್ಯ. ಎರಡು ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಹರಿಯಾಣ ತಂಡದಿಂದ ಮತ್ತೊಮ್ಮೆ ದಾಳಿ ಭಾಗದಲ್ಲಿ. ಸರ್ 8-6 4 ಜನ ಆಟಗಾರ್ತಿಯರ ನಡುವೆ ಆರಂಭಿಕ ಆಟಗಾರ್ತಿ ದಾಳಿ ಭಾಗದಲ್ಲಿ. ಎರಡು ತಂಡಕ್ಕೆ ಗೆಲ್ಲಲೇಬೇಕಾದಂತ ಒತ್ತಡ. ಗೆದ್ದರೆ ನೇರವಾಗಿ ಫೈನಲ್ ಕದನ ಆಡ್ಲಿಕ್ಕೆ ಸಜ್ಜಾಗಬೇಕು. ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಬೋನಸ್ ಟು ಹರಿಯಾಣ. 8-7 ಮಧ್ಯ ಪಂದ್ಯ ಸಾಗ್ತಾ ಇದೆ. ಪ್ರಯತ್ನ ನಡೀತಾ ಇದೆ. ಕಳೆದ ದಾಳಿಯಲ್ಲಿ ಒಂದು ಟಚ್ ಮುಖ್ಯನ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ್ತಿ. ಎಂಟು 7 ಮಧ್ಯ ಪಂದ್ಯ ಅಷ್ಟೇ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ. ಎರಡು ತಂಡದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನು ಪ್ರಸಿದ್ಧ ರಾಷ್ಟ್ರೀಯ ತಾರೆಗಳ ಸಮಾಗಮ. ಬಹಳ ಒಂದು ಎಚ್ಚರಿಕೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡು ತಂಡದ ಆಟಗಾರ್ತಿಯರು. ಇನ್ನು ಸಾಕಷ್ಟು ಸಮಯ ಇದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಪಂದ್ಯ ಬದಲಾವಣೆ ಆಗಬಹುದು. ಚಿಂಚಲಿ. ಎರಡು ದಾಳಿ ಎಂಟಿ ಆದ್ಮೇಲೆ ಮೂರನೇ ದಾಳಿ ಎಂಟಿ ಆಗುವುದಿಲ್ಲ ಕಬಡ್ಡಿ ನಿಯಮ ಪ್ರಕಾರ.
ಇಲ್ಲಿ ಡಿಫೆಂಡರ್ ಎಂಟಿ ಕ್ರಾಸ್ ಆಗ್ತಾ ಇದ್ದಾರೆ. ಡು ಆಡೈ ದಾಳಿಯಿಂದ ಸುಲಭದ ರೀತಿಯಲ್ಲಿ ಪಾರಾಗುವಂತ ಸಾಧ್ಯತೆ. ಒನ್ ಡಿಫೆಂಡರ್ ಶೆಲ್. 9-7. 2 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಮತ್ತೊಮ್ಮೆ ಹರಿಯಾಣ ತನ್ನ ಆಟಗಾರ್ತಿ ದಾಳಿ ಭಾಗದಲ್ಲಿ ಪ್ರಯತ್ನ ನಡೀತಾ ಇದೆ. ಅಂಕವನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಪಟಕಲ್ ಆಣದ ಟ್ಯಾಕಲ್ ಆದರೆ ಪಂದ್ಯ ವಿಕೋಲಾಗುವಂತ ಸಾಧ್ಯತೆ ಇದೆ. ಕಾತ್ ನೋಡ್ಬೇಕಿಲ್ಲಿ. ದಾಳಿಗಾರ್ತಿಯನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಿಡಿತಗಾರ್ತಿಯರು. ಅದ್ಭುತವಾದಂತ ದಾಳಿ ಆಗ್ತಾ ಇದೆ. ಎಂತ ಒಂದು ರೋಚಕವಾದಂತಹ ಹೈ ವೋಲ್ಟೇಜ್ ಪಂದ್ಯ ಕರ್ನಾಟಕ ಮತ್ತು ಹರಿಯಾಣ. ಪ್ರಯತ್ನ ನಡೀತಾ ಇದೆ. ಕಾದು ನಡುವ ನಿರೀಕ್ಷೆಯಲ್ಲಿ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಒಟ್ಟು ಹರಿಯಾಣ. ಅನಿವಾರಿಗಳು ಯಾರಾಗ್ತಾರಂತ ಕಾದಿಡುವ ನಿರೀಕ್ಷೆಯಲ್ಲಿ ನಾಲ್ಕು ಜನ ಆಟಗಾರ್ತಿಯರ ನಡುವೆ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಸ್ ಔಟ್ ಪಾಯಿಂಟ್ ಹರಿಯಾಣ. ಟ್ಯಾಕಲ್ ಮುಖೇನ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಹರಿಯಾಣ. ಮಾಡು ಇಲ್ಲವೇ ಮಾಡಿ 10-9 ಪಂದ್ಯ. ಕೊನೆಯ 5 ನಿಮಿಷ. आपके आखिरी 5 मिनट अभी खेल बाकी है. 10-9 ಪಂದ್ಯ ಸಾಗ್ತಾ ಇದೆ. ಅದ್ಭುತವಾದ ದಾಳಿ ಆಗ್ತಾ ಇದೆ. ಹರಿಯಾಣ ಚಪ್ಪಾಳೆ ಜನ ಚಪ್ಪಾಳೆ. 12-9 ಪಂದ್ಯ. ರೀಸ್ವಾಲ್ಡ್ ಮಾಡುವ ಪ್ರಯತ್ನ. ಹನ್ನೆರಡು 10 ಮಧ್ಯ ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಹರಿಯಾಣ. ಕಳೆದ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ಹರಿಯಾಣ ತನಗೆ ಆಶ್ರಯ ಆಗಿರುವಂತಹ ಆಟಗಾರ್ತಿ. ವೇಗದ ದಾಳಿಗಾರ್ತಿ. The last 4 minutes go. शेवटची 4 मिनिट. शमनेश बिरेश ಅವರ ಬಿರೇಶ್ ಆಯ್ಕೆ ಮಾಡೋ ಪರ್ಸನಲ್ ಪ್ರೈಸ್ ಬೆಸ್ಟ್ ರೈಡರ್ ಬೆಸ್ಟ್ ಪಿಕ್ಚರ್ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಪಂದ್ಯ ಕಮ್ಬ್ಯಾಕ್ ಆಗ್ತಾ ಇದೆ. ಚಪ್ಪಾಳೆ ಬರಲಿ ಪ್ರೇಕ್ಷಕರ. 12-11 ಮಧ್ಯ ಪಂದ್ಯ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಕರ್ನಾಟಕ ಮತ್ತು ಹರಿಯಾಣ ತಂಡದ ಆಟಗಾರ್ತಿಯರು. ಅತ್ಯಂತ ರೋಚಕಭರಿತವಾದ ಪಂದ್ಯ ಇದೆ. ಮತ್ತೆ ಸಮ ಆಗ್ತಾ ಇದೆ. 12-12 ಸಮಬಲ. ಇಲ್ಲಿ ತಕ 1 ಲೆಕ್ಕ, ಇನ್ನು ಮುಂದೆ 1 ಲೆಕ್ಕ. 12-12 ಸಮಬಲದ ಹೋರಾಟ. ಕೊನೆಯ 3 ನಿಮಿಷ. ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ. ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ ಕಾದು ನೋಡುವ ನಿರೀಕ್ಷೆ. ಸಮಬಲದ ಹೋರಾಟದಲ್ಲಿ ಸೆಮಿಫೈನಲ್ ಕದನ. RBSC Mumbai vs Happy Girls Mysuru. This is second call for you. Both team, please get ready. RBSC Mumbai vs Happy Girls Mysuru for a second semi-final. ಇಷ್ಟೊಂದು ರೋಚಕತೆ ರೋಮಾಂಚನಕಾರಿಯಾದಂತ ಪಂದ್ಯ ಇದೆ ಮೈದಾನದಲ್ಲಿ. ಗೆದ್ದರೆ 50,000ಕ್ಕಾಗಿ ಹೋರಾಡಬೇಕಾಗ್ತದೆ. ಸೋತರೆ 3 ಮತ್ತು 4ನೇ ಬಹುಮಾನಕ್ಕೆ ಭಾಜನರಾಗ್ತಾರೆ. ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೊಂದು ಬಲಿಷ್ಠವಾದ
आपके आखिरी 2 मिनट अभी खेल बाकी है, 13-12 स्कोर, 1 पॉइंट लीड और हरियाणा। लास्ट 2 मिनट्स को ಬೇಡ ಸ್ಕೋರ್ ಎಲೆಕ್ಷನ್ ಬೇಡ ಬೇಡ 13-12 ಎಂತ ರೋಚಕವಾದಂತ ಪಂದ್ಯ ಇದೆ. ಯಾರು ಇವರು ಜಿಗಾಡ್ತಿರೋಗ 13-12 ಮಧ್ಯ ಪಂದ್ಯ. ಆರಂಭದಲ್ಲಿ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ್ತಿ ಅದ್ಭುತವಾದಂತಹ ಟಚ್ ಬರ್ತಾ ಇದೆ. 13-13 ಹರಿಯಾಣ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಡೋ ಆರ್ ಡೈ. ಹರಿಯಾಣ ತಂಡದ ಆಟಗಾರ್ತಿಯರು ಸ್ವಲ್ಪ ಹೇಳುತ್ತಾ ಇದರಲ್ಲಿ ಕಾದುಂಡುವ ನಿರೀಕ್ಷೆ ಇದೆ. ಕೊನೆಯ ನಿಮಿಷ, 1 ನಿಮಿಷದ ಆಟ, ನೋಡುಗರ ಕಣ್ಣಿಗೆ ನೋಟ. Last and final call for Happy Girls Mysuru versus 13 ದೂರದ ಹರಿಯಾಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ತವರಿನ ತಂಡ ಕುಂದಾನಗರಿ ಬೆಲ್ಲದ ನಾಡು ಬೆಳಗಾವಿ ಜಿಲ್ಲೆಯ ತಂಡ. ಎಸ್ 14-14 ಸಮಬಲ. ಎಂತ ಪಂದ್ಯ. ಸಮಬಲದಲ್ಲಿ ಪಂದ್ಯ ಸಾಗ್ದಾಗ ದಾಳಿಗಾರ್ತಿ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಹೋಗಿಲ್ಲ 14 ಸಮಬಲ ಪಂದ್ಯ. ಮ್ಯಾಚ್ ಯಾರು ಗೆಲ್ಬಹುದು? 14 ಸೋಲನ್ನ ಸುಲಭವಾಗಿ ಒಪ್ಕೊಳ್ತಾ ಇಲ್ಲ ಯಾರು ಕೂಡ. ಕಾದು ನೋಡೋಣ. ಎಸ್ ದಿಸ್ ಮ್ಯಾಚ್ ಇಸ್